ಮೊದಲ ಬಾರಿಗೆ ನಮ್ಮ ರಾಜ್ಯದಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಆರ್ಟಿಫಿಷಿಯಲ್ ಹಾರ್ಟ್ ಅಳವಡಿಸಲಾಗಿದೆ. ಹೌದು, ಈ ವ್ಯಕ್ತಿಯ ವಯಸ್ಸು 68 ವರ್ಷ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಮೂಲದ ವ್ಯಕ್ತಿ. ಮೊದಲ ಥರ್ಡ್ ಜನರೇಷನ್ ಬ್ಯಾಗಿನ ಒಳಗೆ ಆರ್ಟಿಫಿಷಿಯಲ್ ಹಾರ್ಟ್ ಇಟ್ಕೊಂಡಿರುವಂಥ ಈ ವ್ಯಕ್ತಿ ಕೃತಕ ಮಷಿನ್ ಮೂಲಕ ಹೃದಯಕ್ಕೆ ಬ್ಲಡ್ ಮೂಲಕ ಪಂಪ್ ಮಾಡುತ್ತೆ. ಹಾಗೆ ಬ್ಯಾಗ್ನಲ್ಲಿರುವ ಬ್ಯಾಕ್ಟೀರಿಯಾಗಳು ಎಲೆಕ್ಟ್ರಿಕಲ್ ಮೋಟಾರ್ ಬ್ಯಾಕ್ಟೀರಿಯಾ ಆಗಿದ್ದು ಟ್ಯೂಬ್ ಮೂಲಕ ಗಾಡಿಯನ್ನು ಪಂಪ್ ಮಾಡುತ್ತೆ. ಅಧಿಕ ಹೃದಯ ಕೋಣೆಗೆ ಶಕ್ತಿಯನ್ನು ನೀಡುತ್ತೆ. ಹೃದಯ ಇಲ್ಲದೆ ಕೃತಕ ಹೃದಯದ ಮೂಲಕ ಜೀವನ ಪೂರ್ತಿ ಬದುಕುವ ಶಕ್ತಿಯನ್ನು ನೀಡಲಾಗುತ್ತೆ. ಇದೇ ಮೊದಲ ಬಾರಿಗೆ ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಈ ಕೃತಕ ಹೃದಯವನ್ನು ಅಳವಡಿಸಿ ವ್ಯಕ್ತಿಗೆ ಮರುಜೀವವನ್ನು ನೀಡಿದ್ದಾರೆ. ಶಸ್ತ್ರಚಿಕಿತ್ಸಾ ಖ್ಯಾತ ವೈದ್ಯರಾದ ಡಾಕ್ಟರ್ ಅಶ್ವಿನಿ ಕುಮಾರ್ ಅವರು ಈ ಒಂದು ವಿಶೇಷ ಸಾಧನೆಯನ್ನು ಮಾಡಿದ್ದಾರೆ. ಈ ಚಿಕಿತ್ಸೆಯನ್ನು ನೀಡೋದಕ್ಕೆ ಬಂದಿರುವಂಥ ಖರ್ಚು 1,10,00,000 ರೂಪಾಯಿಗಳು. ಈಗ ನಾವು ಮಾಡಿರೋದು ಈ ಪೇಷಂಟು 68 ವರ್ಷದ ವಯಸ್ಸು, ಆದರೆ ಅವರ ಆ್ಯಕ್ಟಿವಿಟಿ ತುಂಬ ಚೆನ್ನಾಗಿತ್ತು ಮೊದಲು. ಹಾಗಾಗಿ ಅವರು ದೇ ಕೇಮ್ ಫಾರ್ವರ್ಡ್ ಫಾರ್ ದಿಸ್ ಟ್ರೀಟ್ಮೆಂಟ್. ಈಗ 3 ಟೈಪ್ಸ್ ಇರುತ್ತೆ. ಒಂದು ಬ್ರಿಡ್ಜ್ ಫಾರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ನಾವು. ತಕ್ಷಣಕ್ಕೆ ಹಾರ್ಟ್ ಸಿಗದೇ ಇದ್ದಾಗ ಹಾರ್ಟ್ ಸಿಗೋ ತನಕ ನಾವು ಈ ಬ್ರಿಡ್ಜ್ ಅಂತ ಉಪಯೋಗಿಸ್ಕೊಳ್ಬೋದು. ಇದು ಈಗ ಹೊಸದಾಗಿ ಬಂದಿರೋದು ಡಿವೈಸ್ ತುಂಬ ಇಂಪ್ರೂವೈಸ್ಡ್ ಆಗಿರೋದ್ರಿಂದ ನಾವು ಡೆಸ್ಟಿನೇಷನ್ ಥೆರಪಿ ಅಂತಲೇ, ಅಂದರೆ ಆರ್ಟಿಫಿಷಿಯಲ್ ಹಾರ್ಟ್ ಕೃತಕ ಹಾರ್ಟ್ ಥರನೇ ಅಳವಡಿಸ್ಬಿಟ್ಟು ಡೆಸ್ಟಿನೇಷನ್ ಥೆರಪಿ. ಅವ್ರು ಎಷ್ಟು ವರ್ಷ ಅವ್ರು ಇರ್ತಾರೋ ಅವ್ರ ನ್ಯಾಚುರಲ್ ಲೈಫ್ ಇರುತ್ತೋ ಅಲ್ಲಿ ತನಕ ಎಕ್ಸ್ಟೆಂಡ್ ಮಾಡ್ಬೋದು.